ದೇಶದ ರಕ್ಷಣೆ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಮಹತ್ತರ. ಬಿಸಿಲು, ಚಳಿ, ಮಳೆ, ಗುಡ್ಡಗಾಡು ಹೀಗೆ ಎಲ್ಲೆಲ್ಲೂ ನಿಂತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಸೈನಿಕರು. ಶತ್ರುಗಳ ಗುಂಡಿಗೆ ಎದೆಯಿಟ್ಟು ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ. ಅಂತಹ ಸೈನಿಕರನ್ನ ಸ್ಮರಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಸೈನಿಕರ ತ್ಯಾಗ ಬಲಿದಾನದ ಮುಂದೆ ಎಲ್ಲವೂ ನಗಣ್ಯ. ಹಾಗೆಯೇ ಹುತಾತ್ಮ ಸೈನಿಕರಿಗೆ ಸೆಲ್ಯೂಟ್ ಮಾಡಲೇಬೇಕು. ಅಂತಹ ಕಾರ್ಯಕ್ರಮವೇ ಈ ಬ್ರೇವರಿ ಆರ್. ಇದು ಜೈ ಹಿಂದ್ ಸನ್ಮಾನ್ ಕೋ-ಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೋಥಾಸ್ ಕಾಫಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣ. ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ಮರ್ಜ್ ಆಗುತ್ತೆ. ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅರವಿಂದ್ ಲಿಂಬಾವಳಿ. ಅರವಿಂದ್ ಲಿಂಬಾವಳಿ ಅವರ ಹೇಳಿಕೆ ಇದೀಗ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ಮರ್ಜ್ ಆಗುತ್ತೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಅರವಿಂದ್ ಲಿಂಬಾವಳಿ ಅವರು ಕೊಟ್ಟಿದ್ದಾರೆ. ಯಾವ ರೀತಿ ಧ್ರುವೀಕರಣ ಆಗುತ್ತೆ ಅಂತ ಹೇಳೋಕ್ ಆಗಲ್ಲ, ಆದ್ರೆ ರಾಜ್ಯದಲ್ಲಂತೂ ಬಿಜೆಪಿ ಮತ್ತಷ್ಟು ಗಟ್ಟಿಯಾಗಲಿದೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ಮರ್ಜ್ ಆಗತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಆದ್ರೆ ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನ ಹೇಳೋಕ್ ಆಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಮತ್ತಷ್ಟು ಗಟ್ಟಿಯಾಗಲಿದೆ, ರಾಜಕೀಯ ಧ್ರುವೀಕರಣ ಆಗತ್ತೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಅರವಿಂದ್ ಲಿಂಬಾವಳಿ ಅವರು ಹೇಳಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಮತ್ತಷ್ಟು ಬಲಗೊಳ್ಳುತ್ತೆ, ಮತ್ತಷ್ಟು ಗಟ್ಟಿಯಾಗತ್ತೆ ಪಕ್ಷ ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು. ಆದ್ರೆ ಯಾವ ಪಕ್ಷದ ಜೊತೆ ಬಿಜೆಪಿ ಜೊತೆ ಯಾವ ಪಕ್ಷ ಮರ್ಜ್ ಆಗುತ್ತೆ ಅನ್ನೋ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣ ಆಗತ್ತೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಉಪಚುನಾವಣೆ ಆಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ. ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆನೇ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಭಾಳ ಸ್ಪಷ್ಟವಾಗಿ ಇದೆ. ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಯಾವ ರೀತಿ ಆಗತ್ತೆ ಅಂತ ನಿಶ್ಚಿತವಾಗಿ ನಾನೇನು ಹೇಳಲಾರೆ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಉಪಚುನಾವಣೆ ಆಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ. ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆನೇ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಭಾಳ ಸ್ಪಷ್ಟವಾಗಿ ಇದೆ. ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಯಾವ ರೀತಿ ಆಗತ್ತೆ ಅಂತ ನಿಶ್ಚಿತವಾಗಿ ನಾನೇನು ಹೇಳಲಾರೆ. ಬರುವಂಥ ದಿನಗಳಲ್ಲಿ ಸೊ ಇದು ಅರವಿಂದ್ ಲಿಂಬಾವಳಿ ಅವರ ಮಾತು. ಮುಂದೆ ರಾಜಕೀಯ ಧ್ರುವೀಕರಣ ಆಗುತ್ತೆ, ಬಿಜೆಪಿ ಜೊತೆ ಮತ್ತೊಂದು ರಾಜಕೀಯ ಪಕ್ಷ ವಿಲೀನವಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅರವಿಂದ್ ಲಿಂಬಾವಳಿ ಅವರು. ಬಿಜೆಪಿ ಅವರ ಜೊತೆ ಮತ್ತೊಂದು ಪಕ್ಷ ಮರ್ಜ್ ಆಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೀಗ ಜೆಡಿಎಸ್ ಬಿಜೆಪಿ ಜೊತೆ ಮರ್ಜ್ ಆಗತ್ತಾ ಅನ್ನುವಂಥದ್ದು ಇದೀಗ ಸದ್ಯದ ಕುತೂಹಲ. ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ, ಆದ್ರೆ ಅವರ ಮಾತಿನ ದಾಟಿಯನ್ನ ನೋಡೋದಾದ್ರೆ ಅದೇ ರೀತಿಯಾಗಿತ್ತು. ಈ ಬಗ್ಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಈಗಲೇ ಏನು ಸಾಧ್ಯ ಇಲ್ಲ, ಆದ್ರೆ ಬಿಜೆಪಿ ಮತ್ತಷ್ಟು ಬಲಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಎಸಿ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಮೇಡಮ್ ಹೇಳಿ. ಅರವಿಂದ್ ಲಿಂಬಾವಳಿ ಅವರ ಹೇಳಿಕೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಪಕ್ಷ, ರಾಜಕೀಯ ಪಕ್ಷ ಬಿಜೆಪಿ ಜೊತೆ ಮರ್ಜ್ ಆಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಏನ್ ರಿಯಾಕ್ಟ್ ಮಾಡಿ? ಈಗ ಬೇಕಾದಷ್ಟೇ ಪಕ್ಷಗಳು ಯಾವ್ದು ಅಂತ ಹೇಳಿದಾರ, ಬಟ್ ಅದ್ರ ಬಗ್ಗೆ ಅವ್ರು ಕ್ಲಿಯರ್ ಆಗಿ ಹೇಳಿಲ್ಲ. ಮತ್ತೆ ರಾಜಕೀಯ ಪಕ್ಷಗಳು ಸುಮಾರು ಇದಾವೆ ಅಲ್ವಾ?
ಅವು ಕೆಲವೆಲ್ಲ ಒಂದು ರಾಜಕೀಯ ಪಕ್ಷಗಳು ಅಂತ ಹೇಳ್ಕೊಂಡಿರ್ತವೆ. ಯಾರಾದ್ರೂ ಪರ್ಟಿಕ್ಯುಲರ್ ಅವ್ರ ಪಕ್ಷದವ್ರು ಹೇಳ್ಬೇಕು. ಅಲ್ಲ ಈಗ ಇಲ್ಲ ಅರವಿಂದ್ ಲಿಂಬಾವಳಿ ಅವರು ಪರ್ಟಿಕ್ಯುಲರ್ ಆಗಿ ಈ ತರದ್ದು ನಮ್ ಜೊತೆಲಿ ಆಗ್ತದೆ ಅಂತ ಹೇಳ್ಬೇಕು. ಓಕೆ, ಅದ್ಯಾವ್ದು ಇಲ್ಲ, ಸುಮ್ನೆ ಹೂವಾಪಗಳಿಗೆ ಯಾಕೆ ಅಂತ. ಅಲ್ಲ ಇವಾಗ ನಿಮ್ ಪಕ್ಷದವರೇ ಹೇಳಿರೋದ್ರಿಂದಾಗಿ ಕ್ಯೂರಿಯಾಸಿಟಿ ಇರುತ್ತಲ್ವಾ, ಏನಾಗ್ತಾ ಇದೆ ಒಳಗಡೆ ಅಂತ. ಅಲ್ಲ ಕ್ಯೂರಿಯಾಸಿಟಿ ಇರ್ತದೆ, ಬಟ್ ಯಾವ್ದು ಅಂತ ಹೇಳ್ಬೇಕಲ್ಲ. ಯಾವ ಪಕ್ಷ ನಮ್ಮಪ್ಪ ಬಿಜೆಪಿ ಜೊತೆಲಿ ಆಗ್ತದೆ, ವಿಲೀನ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಈಗ ಯಾವ್ದು ಹೇಳಿದ್ರೆ ಸುಮ್ನೆ ಪಕ್ಷದ ಒಳಗಡೆ ಏನೇನು ವಿದ್ಯಮಾನಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೂ ಕೂಡ ಈಗ ಮಾಹಿತಿ ಅದು ಅವ್ರಿಗೆ ಇರುತ್ತೆ. ನೋಡೋದಾದ್ರೆ ಮೇಲ್ನೋಟಕ್ಕೆ ಯಾಕೆಂದ್ರೆ ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿರುವಂತದ್ದು. ಈಗ ಅರವಿಂದ್ ಲಿಂಬಾವಳಿ ಅವರು ಮೇಡಮ್ನವ್ರೆ ಇವತ್ತು ಕಾರ್ಯಕಾರಿ ಸಮಿತಿ ಇತ್ತು. ಅದ್ರಲ್ಲಿ ಏನ್ ತೀರ್ಮಾನ ಆಗಿರ್ತದೆ ನಮಗ್ ಗೊತ್ತಾಗಲ್ಲ, ಅದು ಅರವಿಂದ್ ಲಿಂಬಾವಳಿ ಅವರಿಗೆ ಗೊತ್ತಾಗ್ತದೆ. ಅರವಿಂದ್ ಲಿಂಬಾವಳಿ ಅವ್ರು ಹೇಳಿದ್ಮೇಲೆ ಏನೋ ಇರ್ಬೇಕು ಮೇಡಮ್, ಯಾಕೆ ಬೆಂಕಿ ಇಲ್ದೆ ಹೊಗೆಯಾಡಲ್ವಲ್ಲ. ಬಟ್ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಇಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ಇಲ್ಲ ನಮ್ಗೆ ಯಾವ ಮಾಹಿತಿನೂ ಇಲ್ಲ. ಈಗ ಕರ್ನಾಟಕದಲ್ಲಿ ಬರೋದಾದ್ರೆ ಈಗ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಈ ಮೂರು ಪಕ್ಷಗಳೇ ಮೇನ್ ಆಗಿ ಗುರುತಿಸ್ಕೊಂಡಿರುವಂತದ್ದು. ಸೊ ಈಗ ಮತ್ತಷ್ಟು ರಾಜಕೀಯ ಧ್ರುವೀಕರಣ ಆಗುತ್ತೆ, ಒಂದ್ ಪಕ್ಷದ ಜೊತೆ ಇನ್ನೊಂದು ಪಕ್ಷ ವಿಲೀನ ಆಗ್ತಾ ಇದೆ ಅಂತ ಅಂದಾಗ ಬಹುಶಃ ಎಲ್ರಿಗೂ ಅನ್ಸೋಂಥದ್ದು ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗ್ತಾ ಇದೆ ಅಂತ. ಮೇಡಮ್ನವ್ರ ಈಗ ದೇವೇಗೌಡರು ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಅಧ್ಯಕ್ಷರು. ಅವ್ರಿಬ್ರು ಹೇಳದೇನೆ ಬೇರೆ ಯಾರು ಹೇಳಿದ್ರು ಅದಕ್ಕೇನು ಇದಿಲ್ಲ. ಇಲ್ಲ ಅವ್ರು ದೇವೇಗೌಡರು ಹೇಳ್ಬೇಕು, ಇಲ್ಲ ಇವ್ರು ಹೇಳ್ಬೇಕು, ಅವ್ರಿಬ್ರು ಹೇಳಲ್ಲ ಅಂದ್ಮೇಲೆ ಇದೆಲ್ಲ ಹೂವಾಪೋನೆ ಅಲ್ವಾ. ಓಕೆ ಓಕೆ, ಸೊ ಒಂದ್ ವೇಳೆ ಆದ್ರೆ ಸ್ವಾಗತ ಮಾಡ್ತೀರಾ ಸರ್ ನೀವು ಇದನ್ನ? 100% ಸ್ವಾಗತ ಮಾಡ್ತೀವಿ. ಓಕೆ, ಸ್ವಾಗತ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಕರ್ನಾಟಕದಲ್ಲಿ ಉಪಚುನಾವಣೆ ಆಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ. ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆನೇ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಭಾಳ ಸ್ಪಷ್ಟವಾಗಿ ಇದೆ. ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಯಾವ ರೀತಿ ಆಗತ್ತೆ ಅಂತ ನಿಶ್ಚಿತವಾಗಿ ನಾನೇನು ಹೇಳಲಾರೆ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಉಪಚುನಾವಣೆ ಆಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ. ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆನೇ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಭಾಳ ಸ್ಪಷ್ಟವಾಗಿ ಇದೆ. ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಯಾವ ರೀತಿ ಆಗತ್ತೆ ಅಂತ ನಿಶ್ಚಿತವಾಗಿ ನಾನೇನು ಹೇಳಲಾರೆ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಉಪಚುನಾವಣೆ. ಇನ್ನು ಅರವಿಂದ್ ಲಿಂಬಾವಳಿ ಸ್ಫೋಟಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ವಿಲೀನ ಸುಳ್ಳು. ಸಿಎಂ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅರವಿಂದ್ ಲಿಂಬಾವಳಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಸಿಎಂ ಯಡಿಯೂರಪ್ಪ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ವಿಲೀನ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಯಡಿಯೂರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಮಾಧ್ಯಮ ಪ್ರಕಟಣೆ ಹೊರಡಿಸಿ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಸಭಾಪತಿಗಳ ವಿಚಾರದಲ್ಲಿ ಬೆಂಬಲ ನೀಡಿದ್ದಾರೆ ಅಷ್ಟೇ. ಆದ್ರೆ ಜೆಡಿಎಸ್ ಶಾಸಕರು ಬಿಜೆಪಿಗೆ ಬರೋದಾಗ್ಲಿ ಅಥವಾ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳೋದಾಗ್ಲಿ ಸುಳ್ಳು. ಅಂತಹ ಯಾವುದೇ ಸಂದರ್ಭ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಲಿಂಬಾವಳಿ ಅವರ ಸ್ಫೋಟಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿರುವಂತಹ ಸಿಎಂ ಯಡಿಯೂರಪ್ಪ ಅವರು ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳುತ್ತೆ ಅನ್ನುವಂತಹ ವಿಚಾರ ಸುಳ್ಳು ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು.
ಮಾಧ್ಯಮ ಪ್ರಕಟಣೆ ಮೂಲಕ ಈ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಯಡಿಯೂರಪ್ಪ ಅವರು. ಎಚ್ಡಿಕೆ ಅವರು ಸಭಾಪತಿಗಳ ವಿಚಾರದಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಜೆಡಿಎಸ್ ಶಾಸಕರು ಬಿಜೆಪಿಗೆ ಬರೋದಾಗ್ಲಿ ಅಥವಾ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳೋದಾಗ್ಲಿ ಅಂತಹ ಸಂದರ್ಭ ಇಲ್ಲ, ಇದೆಲ್ಲವೂ ಸುಳ್ಳು ಅಂತ ಲಿಂಬಾವಳಿಯವರ ಹೇಳಿಕೆಗೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಉಪಚುನಾವಣೆ ಆಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ. ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆನೇ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಭಾಳ ಸ್ಪಷ್ಟವಾಗಿ ಇದೆ. ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಯಾವ ರೀತಿ ಆಗತ್ತೆ ಅಂತ ನಿಶ್ಚಿತವಾಗಿ ನಾನೇನು ಹೇಳಲಾರೆ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಉಪಚುನಾವಣೆ ಆಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ. ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆನೇ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಭಾಳ ಸ್ಪಷ್ಟವಾಗಿ ಇದೆ. ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಯಾವ ರೀತಿ ಆಗತ್ತೆ ಅಂತ ನಿಶ್ಚಿತವಾಗಿ ನಾನೇನು ಹೇಳಲಾರೆ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ. ನನಗೂ ಸುದ್ದಿ ಕೇಳ್ಪಟ್ಟಿದೆ. ಇದೀಗ ಅರವಿಂದ್ ಲಿಂಬಾವಳಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳುವಂಥದ್ದು ಸುಳ್ಳು ಅಂತ ಮಾಧ್ಯಮ ಪ್ರಕಟಣೆ ಮುಖಾಂತರ ಸ್ವತಃ ಸಿಎಂ ಅವರೇ ಸ್ಪಷ್ಟನೆ ಪಡಿಸಿದ್ದಾರೆ. ಹಾಗಾದ್ರೆ ಅರವಿಂದ್ ಲಿಂಬಾವಳಿ ಅವರು ಯಾವ ಒಂದು ಆಂಗಲ್ ನಲ್ಲಿ ಈ ರೀತಿಯಾಗಿ ಹೇಳಿದ್ರು? ಯಾಕಂದ್ರೆ ಅವರ ಒಂದು ಮಾತುಗಳನ್ನ ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ, ರಾಜಕೀಯ ಧ್ರುವೀಕರಣ ಆಗುತ್ತೆ, ಬಿಜೆಪಿ ಜೊತೆ ರಾಜಕೀಯ ಪಕ್ಷ ವಿಲೀನಗೊಳ್ಳುತ್ತೆ ಅಂತ. ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದ್ರೆ ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ ಈ ಮೂರು ಪ್ರಮುಖ ಪಕ್ಷಗಳು ಈಗಿರುವಂಥದ್ದು. ಹಾಗಾದ್ರೆ ಜೆಡಿಎಸ್ ವಿಲೀನಗೊಳ್ಳುತ್ತೆ ಅನ್ನುವ ಒಂದು ಧಾಟಿಯಲ್ಲಿ ಅವರ ಒಂದು ಮಾತುಕತೆ ಇತ್ತು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ಕೂಡ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಸಭಾಪತಿಗಳ ವಿಚಾರದಲ್ಲಿ ಅಷ್ಟೇ ಎಚ್ಡಿಕೆ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ದೇವೇಗೌಡರು ಒಪ್ಪಿದ್ರೆ ಮಾತ್ರ ಜೆಡಿಎಸ್ ಬಿಜೆಪಿ ಒಂದಾಗೋದಕ್ಕೆ ಸಾಧ್ಯ, ಅವರು ಒಪ್ಪದಿದ್ರೆ ಈ ಹಿಂದಿನಂತೆ ಮೈತ್ರಿ ಆಗಬಹುದಷ್ಟೇ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡ ಅವರು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಸೊ ಜಿಟಿ ದೇವೇಗೌಡ ಅವರು ಕೂಡ ರಿಯಾಕ್ಟ್ ಮಾಡಿರುವಂಥದ್ದು, ದೇವೇಗೌಡರು ಒಪ್ಪಿದ್ರೆ ಬಿಜೆಪಿ ಜೊತೆ ವಿಲೀನ ಆಗಬಹುದು, ಇಲ್ಲ ಅಂತಂದ್ರೆ ಈ ಹಿಂದಿನಂತೆ ಮೈತ್ರಿಯನ್ನ ಮಾಡ್ಕೊಳ್ಳೋದಕ್ಕಷ್ಟೇ ಸಾಧ್ಯ, ಎಲ್ಲ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ದೇವೇಗೌಡರು, ಅವರು ಒಪ್ಪದ ಅಷ್ಟೇ ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಈ ಹಿಂದೆ ಕೂಡ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿತ್ತು, ಅಂತೆಯೇ ಮೈತ್ರಿಯನ್ನ ಮಾಡ್ಕೊಳ್ಬಹುದೇ ಹೊರತು ವಿಲೀನ ಆಗಬೇಕು ಅಂತಂದ್ರೆ ಅದಕ್ಕೆ ದೇವೇಗೌಡರು ಒಪ್ಪಿಗೆಯನ್ನ ಕೊಡಬೇಕು ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ, ದೇವೇಗೌಡರದು ನಡೆಯಲ್ಲ ಅಂದರೆ ಅವರೀಗ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರದ್ದೇ ನಡೀತಕ್ಕಂಥದ್ದು. ಬಿ ಜೆ ಪಿ ಪಕ್ಷದ ಜೊತೆ ವಿಲೀನ ಆಗಬೇಕು ಈ ಪಕ್ಷ ಅಂದರೆ ದೇವೇಗೌಡರೇ ಸಹಿ ಹಾಕಬೇಕು. ದೇವೇಗೌಡರು ಸಹಿ ಹಾಕ್ತಾ ಹೋದರೆ ಈ ಪಕ್ಷ ವಿಲೀನ ಆಗಲ್ಲ. ಅವ್ರು ಇವತ್ತು ಕೂಡ ಅದೇ ಇದೆ. ಅವ್ರು ಹೇಳ್ತಾರೆ ಆಯಿತು ನಿಮ್ಮ ಆಲೋಚನೆ ಬದಲಾಗಿಲ್ಲ ಅಂತ ಹೇಳಿದ್ರೆ ಅವತ್ತು ಹೋಗಿ ಅವ್ರನ್ನ ಬಿಟ್ಟು ಯಡಿಯೂರಪ್ಪನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ವೇ? ಇವ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಲಿಲ್ವೇ? ಹಂಗೆ ಇವತ್ತು ಕೂಡ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬೋದು. ಬೇಕಾದ್ರೆ ಆಲೋಚನೆಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಬಸವರಾಜ ಹೊರಟ್ಟಿಯವರು ಹೇಳಿರೋ ಪ್ರಕಾರವಾಗಿ ಮುಂದೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೊರಟ್ಟಿಯವರು ವ್ಯಕ್ತಪಡಿಸಿದ್ದಾರೆ. ಅದು ನಿಜ ಆದರೂ ಆಗ್ಬೋದು. ಅವರು ಏನು ಹೇಳಿದ್ದಾರೆ, ದೇವೇಗೌಡರದು ನಡೆಯಲ್ಲ ಅಂದರೆ ಅವರೀಗ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರದ್ದೇ ನಡೀತಕ್ಕಂಥದ್ದು. ಬಿ ಜೆ ಪಿ ಪಕ್ಷದ ಜೊತೆ ವಿಲೀನ ಆಗಬೇಕು ಈ ಪಕ್ಷ ಅಂದರೆ ದೇವೇಗೌಡರೇ ಸಹಿ ಹಾಕಬೇಕು. ದೇವೇಗೌಡರು ಸಹಿ ಹಾಕ್ತಾ ಹೋದರೆ ಈ ಪಕ್ಷ ವಿಲೀನ ಆಗಲ್ಲ. ಅವ್ರು ಇವತ್ತು ಕೂಡ ಅದೇ ಇದೆ.
ಅವ್ರು ಹೇಳ್ತಾರೆ ಆಯಿತು ನಿಮ್ಮ ಆಲೋಚನೆ ಬದಲಾಗಿಲ್ಲ ಅಂತ ಹೇಳಿದ್ರೆ ಅವತ್ತು ಹೋಗಿ ಅವ್ರನ್ನ ಬಿಟ್ಟು ಯಡಿಯೂರಪ್ಪನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ವೇ? ಇವ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಲಿಲ್ವೇ? ಹಂಗೆ ಇವತ್ತು ಕೂಡ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬೋದು ಬೇಕಾದ್ರೆ. ಬಿಜೆಪಿ ಜೊತೆ ಜೆಡಿಎಸ್ ಹೋಗಬಾರದು, ಪಕ್ಷದ ಹಲವರಿಗೆ ಇದು ಇಷ್ಟ ಇಲ್ಲ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ ಹೇಳಿಕೆ ನೀಡಿದ್ದಾರೆ. ಶ್ರೀನಿವಾಸ್ ಅವರು ಕೂಡ ರಿಯಾಕ್ಟ್ ಮಾಡಿರುವಂಥದ್ದು. ಬಿಜೆಪಿ ಜೊತೆ ಜೆಡಿಎಸ್ ಹೋಗಬಾರದು, ಪಕ್ಷದ ಹಲವರಿಗೆ ಇದು ಇಷ್ಟ ಇಲ್ಲ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಹೀಗೆ ಆದ್ರೆ ಹಲವರು ಪಕ್ಷವನ್ನ ತೊರಿತಾರೆ, ಯಾರು ವಿರೋಧಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಇದೀಗ ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಾಯಕರುಗಳು ಕೂಡ ಇದೀಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಹೋಗಬಹುದು, ದೇವೇಗೌಡರು ಒಪ್ಕೊಂಡ್ರೆ ಬಿಜೆಪಿ ಜೊತೆ ವಿಲೀನ ಆಗಬಹುದು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಇಲ್ಲ ಹೀಗಾಗಬಾರ್ದು, ಹೀಗಾದ್ರೆ ಕೆಲವರು ಪಕ್ಷವನ್ನ ತೊರಿತಾರೆ, ಯಾರ್ಯಾರು ವಿರೋಧಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ ರಿಯಾಕ್ಟ್ ಮಾಡಿದ್ದಾರೆ. ಜೆಡಿಎಸ್ ಬಿಜೆಪಿ ಜೊತೆ ಹೋಗಬಾರ್ದು, ಇದು ಪಕ್ಷದ ಕೆಲವರಿಗೆ ಇಷ್ಟ ಇಲ್ಲ ಅಂತ ಶ್ರೀನಿವಾಸ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಗ ಒಬ್ಬೊಬ್ಬರದು ಅವ್ರದೇ ಆಗಿರ್ತಕ್ಕಂಥ ನಿಲುವುಗಳಿರ್ತವೆ. ನಾನು ನಿಮಗೆ ಸ್ಪಷ್ಟಪಡಿಸ್ತೆ, ಅವರೇನಾದರೂ ಸಪೋಸ್ ಬಿಜೆಪಿ ಜೊತೆ ಹೋದರೆ ನೀವು ಬಿಜೆಪಿ ಜೊತೆ ಹೋಗ್ತೀರಾ ಅನ್ನೋ ವಿಚಾರನ ನೀವು ಪ್ರಸ್ತಾಪ ಮಾಡಿದ್ರಿ. ನಾನು ನೇರವಾಗಿ ಅದನ್ನು ನಿಮಗೆ ವ್ಯಕ್ತಪಡಿಸ್ತೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಕೆಲವರಿಗೆ ಬಿಜೆಪಿ ಜೊತೆ ಹೋಗ್ಬೇಕು ಅನ್ನೋರು ಇರ್ತಾರೆ, ಕೆಲವರು ಬೇಡ ಅನ್ನೋರು ಇರ್ತಾರೆ, ಕೆಲವರು ಕಾಂಗ್ರೆಸ್ಗೆ ಹೋಗ್ಬೇಕು ಅನ್ನೋರು ಇರ್ತಾರೆ. ಕುಮಾರಸ್ವಾಮಿ ಈ ರೀತಿ ನಿಲುವು ತೆಗೆದುಕೊಂಡ್ರೆ ಅನೇಕ ಜನ ಶಾಸಕರುಗಳಿಗೆ ವಿರೋಧ ಇದ್ದಾರೆ. ಜೊತೆ ಓಕೆ, ನಿಮಗೆ ಗೊತ್ತಾಗುತ್ತೆ, ಮುಂದಿನ ದಿನ ಇದಾರೆ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. 100% ಸುಮಾರು ಜನ ಶಾಸಕರುಗಳಿಗೆ ಇರ್ತಕ್ಕಂಥವ್ರಿಗೆ ಈಗ ಒಬ್ಬೊಬ್ಬರದು ಅವ್ರದೇ ಆಗಿರ್ತಕ್ಕಂಥ ನಿಲುವುಗಳಿರ್ತವೆ. ನಾನು ನಿಮಗೆ ಸ್ಪಷ್ಟಪಡಿಸ್ತೆ, ಅವರೇನಾದರೂ ಸಪೋಸ್ ಬಿಜೆಪಿ ಜೊತೆ ಹೋದರೆ ನೀವು ಬಿಜೆಪಿ ಜೊತೆ ಹೋಗ್ತೀರಾ ಅನ್ನೋ ವಿಚಾರನ ನೀವು ಪ್ರಸ್ತಾಪ ಮಾಡಿದ್ರಿ. ನಾನು ನೇರವಾಗಿ ಅದನ್ನು ನಿಮಗೆ ವ್ಯಕ್ತಪಡಿಸ್ತೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಕೆಲವರಿಗೆ ಬಿಜೆಪಿ ಜೊತೆ ಹೋಗ್ಬೇಕು ಅನ್ನೋರು ಇರ್ತಾರೆ, ಕೆಲವರು ಬೇಡ ಅನ್ನೋರು ಇರ್ತಾರೆ, ಕೆಲವರು ಕಾಂಗ್ರೆಸ್ಗೆ ಹೋಗ್ಬೇಕು ಅನ್ನೋರು ಇರ್ತಾರೆ. ಕುಮಾರಸ್ವಾಮಿ ಈ ರೀತಿ ನಿಲುವು ತೆಗೆದುಕೊಂಡ್ರೆ ಅನೇಕ ಜನ ಶಾಸಕರುಗಳಿಗೆ ವಿರೋಧ ಇದ್ದಾರೆ. ಜೊತೆ ಓಕೆ. ಸುದ್ದಿ ಮುಂದುವರಿತೆ. ಚಿಕ್ಕವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರೇ ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನ ಆಗುತ್ತೆ ಅನ್ನುವಂತಹ ಒಂದು ವಿಚಾರ ಇದೀಗ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಈಗ ಇಲ್ಲಿ ಯಾತಕ್ಕೆ ಈ ರೀತಿಯ ಸುದ್ದಿಗಳು ಹರಡಿದೆ ಗೊತ್ತಿಲ್ಲ ಮೇಡಮ್ ನನಗೆ. ಸ್ವತಃ ಅರವಿಂದ್ ಲಿಂಬಾವಳಿ ಅವರೇ, ಅಂದ್ರೆ ಜೆಡಿಎಸ್ ಪಕ್ಷ ಅಂತ ಅವ್ರ ಹೆಸರು ತಗೊಳ್ದೆ ಹೋದ್ರುನು ರಾಜಕೀಯ ಧ್ರುವೀಕರಣ ಆಗತ್ತೆ, ಬಿಜೆಪಿ ಜೊತೆ ಮತ್ತೊಂದು ಪಕ್ಷ ವಿಲೀನ ಆಗತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈಗ ಜೆಡಿಎಸ್ ಪಕ್ಷದ ಮೇಲೇನೆ ಇದೀಗ ಎಲ್ಲರ ಕಣ್ ಬಿದ್ದಿರುವಂತದ್ದು. ಈಗ ಇಲ್ಲಿ ಪ್ರಶ್ನೆ ಅಂತ ಒಂದು ವಿಲೀನ ಮಾಡತಕ್ಕಂತ ಪರಿಸ್ಥಿತಿಗಳು ಇಲ್ಲ ಇಲ್ಲಿ. ಓಕೆ. ಬಿಜೆಪಿ ಈಗಾಗಲೇ ಸ್ವತಂತ್ರವಾದಂತ ಸಂಖ್ಯೆ ಹೊಂದಿರತಕ್ಕಂತ ಪಕ್ಷ. ಓಕೆ. ಇವತ್ತು ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಯಾವುದೇ ಕೊರತೆ ಇಲ್ಲ. ಬಿಜೆಪಿಯಲ್ಲಿ ಇವತ್ತು ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದೆ. ರಾಜ್ಯದಲ್ಲಿ ಅವರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದೆ ಇದ್ದಾಗ ಈಗ ನಮ್ಮ ಪಕ್ಷದ ಮರ್ಜರ್ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಇದನ್ನೇ ಉದ್ಭವ ಆಗೋದಿಲ್ಲ. ಯಾತಕ್ಕೆ ಈ ರೀತಿ? ಅದು ಅರವಿಂದ್ ಲಿಂಬಾವಳಿ ಅವರು ನನ್ನ ಬಗ್ಗೆ ವಿಶೇಷವಾದ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಬಿಜೆಪಿನಲ್ಲಿ ಹಲವಾರು ನಾಯಕರು ನನ್ನ ಜೊತೆನಲ್ಲಿ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಅದರಲ್ಲಿ ಏನು ಯಾವುದೇ ರೀತಿಯಲ್ಲಿ ನಾನು ಹೇಳ್ತಕ್ಕಂಥದ್ದೇನಲ್ಲ, ವೈಯಕ್ತಿಕವಾದಂತ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇಲ್ಲಿ ಈಗ ಆ ವೈಯಕ್ತಿಕವಾದಂತ ವಿಶ್ವಾಸಕ್ಕೂ ಪಕ್ಷ ಮರ್ಜ್ ಮಾಡ್ತಕ್ಕಂಥದ್ದಕ್ಕೂ ಸಂಬಂಧ ಇಲ್ಲ. ಕೆಲವು ಹಿಂದೆ ಚರ್ಚೆಗಳು ಬಂದಿರತಕ್ಕಂಥದ್ದು ಬೇರೆ. ಇದೆಲ್ಲ ಹಿಂದಿನ ಕೆಲವು ಚರ್ಚೆಗಳ ಬಗ್ಗೆ ಈಗ ಏನು ನಡೀತಾ ಇದೆ ಆ ರೀತಿಯ ಒಂದು ವಾತಾವರಣ ಯಾವುದೂ ಇಲ್ಲ ಮೇಡಮ್. ಜೊತೆಗೆ ಜೆಡಿಎಸ್ ಪಕ್ಷದ ವಿಲೀನ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಒಂದು ವೇಳೆ ಮುಂದೊಂದ್ ದಿನ ಮೈತ್ರಿ ಸರ್ಕಾರಕ್ಕೆ ಏನಾದ್ರು ಮೈತ್ರಿ ಮಾಡ್ಕೊಳ್ಳೋ ಬಗ್ಗೆ ಏನಾದ್ರು ನಿಮ್ಗೆ ಆಹ್ವಾನ ಬಂದ್ರೆ ಏನ್ ಮಾಡ್ತೀರಾ ಸರ್? ಅದು ನೋಡೋಣಮ್ಮ, ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡ್ತೀವಿ ನಾವು. ಓಕೆ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಹಲವಾರು ಬಾರಿ ನಡೆದಿರ್ತಕ್ಕಂಥ ಘಟನೆಗಳನ್ನ ನೋಡಿದಾಗ ಈಗ ಮೈತ್ರಿಯ ವಿಷಯ ಬಂದಾಗ ಆಪ್ಷನ್ಗಳಿರುತ್ತೆ. ಈಗ ನೋಡಿ, ಇದೇ ಸಿದ್ದರಾಮಯ್ಯನವರು 2018 ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ರಾಹುಲ್ ಗಾಂಧಿ ಕೈಲೇ ಭಾಷಣ ಮಾಡ್ತಿದ್ರು. ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಕೊಂಡ್ ಬಂದ್ರು, ಜೆಡಿಎಸ್ ಪಕ್ಷಕ್ಕೆ ಮತ ಕೊಟ್ರೆ ಬಿಜೆಪಿ ಕೊಟ್ಟಾಗೆ ಅಂತ ಹೇಳಿ.
ಅದೇ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ದೇವೇಗೌಡರು ಮನೆ ಬಾಗಿಲಿಗೆ ಬಂದು ನಾವಿಬ್ರು ಸೇರಿ ಸರ್ಕಾರ ಮಾಡ್ಬೇಕು ಅಂತ ಬಂದ್ರು. ಸಿದ್ದರಾಮಯ್ಯನವರು JDS ಪಕ್ಷವನ್ನ ಬಿಜೆಪಿ ಬಿ ಟೀಮ್ ಅಂತ ಪದೇ ಪದೇ ಏನ್ ಹೇಳ್ತಾರೆ, ಆ ರೀತಿ ನಾವು ಬಿಜೆಪಿ ಬಿ ಟೀಮ್ ಆಗಿದ್ರೆ ಅವತ್ತು ಸಿದ್ದರಾಮಯ್ಯನವರ ಜೊತೆ, ಸಿದ್ದರಾಮಯ್ಯನವರೆಲ್ಲ ನನಗೆ ಬಿಡಿ ಅವತ್ತು ಬಂದಿದ್ದು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಅವ್ರು ಬಂದ್ರು, ನಾವು ಬಿಜೆಪಿ ಜೊತೆ ಹೋಗ್ತಿದ್ವು, ಕಾಂಗ್ರೆಸ್ ಜೊತೆ ಯಾತಿಗೆ ಸರ್ಕಾರ ಮಾಡ್ತಿದ್ವು. ಮೊನ್ನೆನೂ ಸಹ ಸಿದ್ದರಾಮಯ್ಯ ಹೇಳ್ತಾರೆ 29 ಸೀಟಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ದ ಕುಮಾರಸ್ವಾಮಿ ಅಂತ. ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ನಾನು ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ, ಇವ್ರ ಜೊತೆ ಯಾಕೆ ಹೋಗ್ತಿದ್ದೆ ನಾನು. ಅದರಿಂದ ಇಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಕೆಲವು ತೀರ್ಮಾನಗಳಾಗ್ತದೆ. ಆ ತೀರ್ಮಾನಗಳು ಆ ಒಂದು ಸಂದರ್ಭಕ್ಕೆ ಯಾವ ರೀತಿ ಆಗಬೇಕಾಗ್ತದೆ, ಅನಿವಾರ್ಯತೆ ಇರ್ತದೆ. ಅನಿವಾರ್ಯತೆ ಏನಿರ್ತದೆ ಆ ಒಂದು ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಆಗ್ತದೆ. ಓಕೆ ಸರ್, ಇನ್ನು ರಾಜ್ಯದ ಯಾವುದೇ ಸಮಸ್ಯೆಗಳು ಬಂದ್ರು ಏನೇ ಆದ್ರೂ ಕೂಡ ಅದನ್ನ ಖಂಡಿತವಾಗಿ ಕಡ್ಡಿ ತುಂಡಾದಂತೆ ಮಾತನಾಡಿ ಅದ ತಪ್ಪು ಅಂತಂದ್ರೆ ತಪ್ಪು ಅಂತ ಸರ್ಕಾರವನ್ನಾಗ್ಲಿ ನಾಯಕರನ್ನಾಗಿ ಟೀಕಿಸುವಂತಹ ಗುಣ ಕುಮಾರಸ್ವಾಮಿ ಅವ್ರದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಬಗೆಗೆ ಒಂದಷ್ಟು ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾರೆ ಅವರು ಅನ್ನುವಂಥ ಒಂದು ಮಾತುಗಳು ಕೂಡ ಇದೆ. ಈಗ ಪರಿಷತ್ತಲ್ಲಿ ನೀವು ಸಹಕಾರ ಕೊಟ್ಟಿದ್ದಿರಬಹುದು ಅಥವಾ ಕಾಂಗ್ರೆಸ್ ನಾಯಕರನ್ನ ಟೀಕಿಸುವಂತ ವಿಚಾರ ಬಂದ್ರೆ ಇರಬಹುದು. ಸದ್ಯದ ಸಿಚುವೇಶನ್ ನೋಡಿದ್ರೆ ಈಗ ನೋಡಿ ಮೇಡಮ್, JDS ನ ವಿಷಯದಲ್ಲಿ ಬಹಳ ಲಘುವಾಗಿ ಮಾತನಾಡ್ತಾ ಇರತಕ್ಕಂಥದ್ದು, ಇಲ್ಲ ವೈಯಕ್ತಿಕವಾಗಿ ನನ್ನ ಬಗ್ಗೆ ಮಾತನಾಡ್ತಾ ಇರತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಈಗ ಸಿದ್ದರಾಮಯ್ಯನವರು ನನ್ನ ಪಕ್ಷದ ಬಗ್ಗೆ ಚಾರ್ಜ್ ಮಾಡಿದಾಗ, ನನ್ನ ಬಗ್ಗೆ ಚಾರ್ಜ್ ಮಾಡಿದಾಗ ನಾವು ಕ್ಲಾರಿಫಿಕೇಶನ್ ಕೊಡ್ಲೇಬೇಕು. ಅದರ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನವರ ಒಂದು ಹೇಳಿಕೆಗಳಿಗೆ ರಿಪ್ಲೈ ಮಾಡ್ತಾ ಇದ್ದೇನೆ. ಇನ್ನ ನಾನು ಒಂದು ಕಾಲದಲ್ಲಿ ಹೌದು ನೀವು ಹೇಳಿದಂತ ರೀತಿನಲ್ಲಿ ಸರ್ಕಾರಗಳು ತಪ್ಪು ಮಾಡಿದಾಗ ಬಹಳ ದೊಡ್ಡ ಮಟ್ಟದಲ್ಲಿ ವಿಷಯಗಳನ್ನ ರೈಸ್ ಮಾಡ್ತಾ ಇದ್ದೆ. ಇವತ್ತು ನಾನು ಯಾತಕ್ಕೆ ಮಾಡ್ತಾ ಇಲ್ಲ ಅಂದ್ರೆ, ಇವತ್ತು ಈಗಾಗಲೇ ನೋಡಿ ರಾಜ್ಯದಲ್ಲಿ 17 ಬೈ ಎಲೆಕ್ಷನ್ ಆಗಿದೆ. 17 ಬೈ ಎಲೆಕ್ಷನ್ ನಲ್ಲೂ ಜನ ತೆಗೆದುಕೊಂಡಂತ ನಿರ್ಧಾರ ಏನಿದೆ, ಜನಗಳ ನಿರ್ಧಾರ ಏನಿದೆ, ಅದಕ್ಕೆ ನಾನು ತಲೆಬಾಗಬೇಕಲ್ವೇ. ಇವತ್ತು ಈ ಒಂದು ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಆಡಳಿತ ವ್ಯವಸ್ಥೆ ಬಗ್ಗೆ ಜನ ಇವತ್ತು ಸ್ಪಂದನೆ ಮಾಡಿದ್ದಾರೆ. ಈಗ ಜನಗಳ ಒಂದು ಇದೇನ್ ನಾಡಿ ಮಿಡಿತ ಏನಿದೆ, ಅವರ ನಾಡಿ ಮಿಡಿತಕ್ಕೆ ನಾನು ಗೌರವ ಕೊಡ್ಬೇಕು. ಅದರಿಂದ ಇವತ್ತು ನಾನು ಯಾವುದೇ ರೀತಿ ಚರ್ಚೆ ಮಾಡ್ತಾ ಇಲ್ಲ. ಯಾವ ವಿಷಯಗಳಲ್ಲೂ ನಾನು ದೊಡ್ಡ ಮಟ್ಟದಲ್ಲಿ ನಾನು ಕಠಿಣವಾದಂತ ಪದಗಳನ್ನು ಬಳಸಿ ಚರ್ಚೆನೂ ಮಾಡ್ತಾ ಇಲ್ಲ. ಇವತ್ತು ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೇನೆ. ಓಕೆ ಸರ್, ಮತ್ತೊಂದು ಈಗ ಸ್ವತಃ ಮೋದಿ ಅವರೇ ಕುಮಾರಸ್ವಾಮಿ ಅವರಿಗೆ ಸಿಎಂ ಆಗುವಂತ ಒಂದು ಆಫರ್ ಅನ್ನ ಕೊಟ್ಟಿದ್ರು ಅನ್ನುವಂತ ಮಾತುಗಳಿದೆ ಸರ್. ಅದೆಲ್ಲ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ಇದ್ದಂತ ಸನ್ನಿವೇಶಗಳು. ಓಕೆ, ಈಗ ಈ ರೀತಿಯ ಒಂದು ಆಫರ್ಗಳು ಬಂದಿಲ್ಲ. ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ಹೌದು ಕೆಲವು ವಿಷಯಗಳಲ್ಲಿ ನನಗೆ ಅಡ್ವೈಸ್ ಮಾಡಿದ್ದು ನಿಜ, ನನಗೆ ಗೌರವ ಕೊಟ್ಟಿದ್ದಾರೆ. ನಾನು ಹೋದಂತ ಸಂದರ್ಭದಲ್ಲಿ ಅವರು ಎಲ್ಲಾ ರೀತಿಯ ಕರ್ನಾಟಕದ ನಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದ್ರು. ಉದಾಹರಣೆಗೆ ನಮ್ಮ ಕೊಡಗಲಾದಂತ ಒಂದು ಅನಾಹುತ, ಪ್ರಧಾನಮಂತ್ರಿಗಳೇ ನನಗೆ ವಿಶೇಷವಾಗಿ ಫೋನ್ ಮಾಡಿ ಏನೇ ಸಮಸ್ಯೆ ಇದ್ರು, ಏನಾದ್ರು ತೊಂದರೆ ಇದ್ರೆ ನನ್ನ ಗಮನಕ್ಕೆ ತಂದ್ರೆ ತಕ್ಷಣ ನಾನು ಸ್ಪಂದಿಸ್ತೇನಪ್ಪ ಅಂತಕ್ಕಂತ ಮಾತು ಹೇಳಿದ್ರು. ಆ ರೀತಿ ಬೆಂಬಲ ಕೊಟ್ಟಿದ್ದಾರೆ ನಾನು ಸರ್ಕಾರ ಮಾಡ್ಬೇಕಾದ್ರೆ. ಅದು ದೇವೇಗೌಡರ ಬಗ್ಗೆ ಇಟ್ಟಂತ ಒಂದು ಅವರ ಒಂದು ಭಾವನೆಗಳೇನು ಇಟ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಏನೋ ಒಂದು ಗೌರವ ಇಟ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನನಗೆ ಎಲ್ಲಾ ರೀತಿ ಬೆಂಬಲ ಕೊಟ್ಟಿದ್ರು. ಓಕೆ ಸರ್, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ GT ದೇವೇಗೌಡರು ಕೂಡ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ರು ದೇವೇಗೌಡರು ಒಪ್ಕೊಂಡ್ರೆ ಮಾಡ್ಕೋಬಹುದು, ಯಾವೊಂದು ಡಿಸಿಷನ್ ತಗೊಳ್ಳೋಂಥವ್ರು ದೇವೇಗೌಡರು, ಅವ್ರು ಒಪ್ಕೊಳ್ತಾರೆ ಅಂತಂದ್ರೆ ಮಾಡ್ಕೊಳ್ಬಹುದು ಅಂತ ಅವರು ಒಂದ್ ರೀತಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ. ಇಲ್ಲಿ ವೈಯಕ್ತಿಕವಾದಂತ ತೀರ್ಮಾನಗಳು ಆಗೋದಿಲ್ಲ, ಆಮೇಲೆ ವಿಲೀನ ಆಗ್ತಕ್ಕಂತ ಪ್ರಶ್ನೆ ಇಲ್ಲ ಮೇಡಮ್. ಓಕೆ, ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬೇಕಾದ್ರೆ ಮೈತ್ರಿ ಮಾಡ್ಕೋಬಹುದು, ಅದು ಆ ಸಿಚುವೇಶನ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ರಾಜಕೀಯದ ತೀರ್ಮಾನಗಳ ಅನಿವಾರ್ಯತೆ ಬಂದಾಗ ವಿಲೀನ ಹೊರತುಪಡಿಸಿ ಬೇರೆ ಯಾವ ರೀತಿಯಲ್ಲಿ ಒಂದು ತೀರ್ಮಾನಗಳನ್ನ ಮಾಡ್ಬೇಕಾಗ್ತದೆ, ಆ ತೀರ್ಮಾನಗಳ ರೀತಿಯಲ್ಲಿ ನಾವು ಒಂದು ಅಂತಿಮವಾದ ನಿರ್ಣಯಕ್ಕೆ ಆ ಸನ್ನಿವೇಶಕ್ಕೆ ಬರಬೇಕಾಗುತ್ತೆ. ಓಕೆ ಓಕೆ ಸರ್, ಇದೆಲ್ಲದ್ರ ಮಧ್ಯೆ ನಿಖಿಲ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಮಾತಾಡೋದಾದ್ರೆ ನಾವು
ಏನ್ ಹೇಳ್ತೀರಿ ನಿಖಿಲ್ ಅವ್ರ ರಾಜಕೀಯ ಭವಿಷ್ಯದ ಬಗ್ಗೆ? ಈಗ ಒಂದ್ ವೇಳೆ ಮುಂದೆ ಇಲ್ಲಿ ಮೇಡಮ್ ಬರೀ ಕೇವಲ ನಿಖಿಲ್ ಅವರ ರಾಜಕೀಯದ ಭವಿಷ್ಯದ ಪ್ರಶ್ನೆ ಅಲ್ಲ, ಜಾತ್ಯತೀತ ಜನತಾದಳದ ರಾಜಕೀಯದ ಭವಿಷ್ಯ ಇಲ್ಲಿ ನಮ್ಮ ಮುಂದೆ ಇರತಕ್ಕಂಥದ್ದು ನಮ್ ಸವಾಲು. ಜಾತ್ಯತೀತ ಜನತಾದಳ ಇವತ್ತು ಸುಭದ್ರವಾಗಿ ಬೆಳೆದ್ರೆ, ಜನರ ವಿಶ್ವಾಸ ಗಳಿಸ್ತಕ್ಕಂತ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ನಮ್ಮ ಹೋರಾಟ ಏನಿದೆ, ನಮ್ಮ ಒಂದು ಈಗಿನ ಪರಿಸ್ಥಿತಿನಲ್ಲಿ ಪುನಃ ಮತ್ತೆ ಜನರ ಹೃದಯಕ್ಕೆ ನಾವೇನ್ ಹತ್ರಕ್ಕೆ ಹೋಗ್ಬೇಕಾಗಿದೆಯಲ್ಲ, ಆ ಕೆಲಸ ಮಾಡ್ಬೇಕೀಗ. ನಿಖಿಲ್ ಅವ್ರಿಗೂ ಸಹ ಅವರ ರಾಜಕೀಯದ ಭವಿಷ್ಯ, ಮತ್ತಿನ್ಯಾವ್ದು ನನ್ನ ಪಕ್ಷದ ಕಾರ್ಯಕರ್ತರ ಭವಿಷ್ಯ ಸಹ ಜನಗಳ ವಿಶ್ವಾಸ ಗಳಿಸ್ತಕ್ಕಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ಶ್ರಮ ಪಟ್ಟಾಗ ಎಲ್ರ ಭವಿಷ್ಯವು ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ಮರುಸ್ಥಾಪಿಸ್ಕೋಬಹುದು. ಅದರಿಂದ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಹಲವಾರು ರೀತಿಯ ಯೋಜನೆಗಳನ್ನ ಈ ಸಂಕ್ರಾಂತಿ ಹಬ್ಬದ ನಂತರ ಪ್ರಾರಂಭ ಮಾಡ್ತಾ ಇದ್ದೇವೆ. ಆಗ ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ ನಿಖಿಲ್ ಅವರು ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸ್ತಕ್ಕಂತ ಕೆಲಸ ಮಾಡಿದ್ರೆ ಅವ್ರ ಭವಿಷ್ಯ ಜನ ನಿರ್ಮಾಣ ಮಾಡ್ತಾರೆ. ನಾನ್ ನಿರ್ಧಾರ ಮಾಡ್ಲಿಕ್ಕೆ ಆಗಿದ್ರೆ ನಿಖಿಲ್ ರಾಜಕೀಯ ಭವಿಷ್ಯನ ಆಗ್ಲಿ, ನಿಖಿಲ್ ಜೀವನದ ಭವಿಷ್ಯ ಆಗ್ಲಿ, ಅವನ ಶ್ರಮದ ಹಿಂದೆ ಅವನ ಭವಿಷ್ಯ ಅಡಗಿರ್ತದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ವಿಲೀನಗೊಳ್ಳುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರೇ ಸ್ವತಃ ರಿಯಾಕ್ಟ್ ಮಾಡಿದ್ರು. ಸದ್ಯಕ್ಕಂತೂ ಅಂತಹ ಒಂದು ಆಲೋಚನೆಗಳಿಲ್ಲ, ಮುಂದೆ ಮೈತ್ರಿ ಮಾಡಿಕೊಳ್ಳುವಂತಹ ವಿಚಾರ ಆ ಸಂದರ್ಭಕ್ಕೆ ತಕ್ಕಂತೆ ಡಿಸೈಡ್ ಆಗತ್ತೆ ಅಂತ ಹೇಳಿದ್ದಾರೆ. ಸಾವಿರದ 1999ರ ಕಾರ್ಗಿಲ್ ಯುದ್ಧವು ನಮ್ಮ ದೇಶದ ಸೈನಿಕರ ಮನೋಸ್ಥೈರ್ಯ ಮತ್ತು ಸಾಹಸವನ್ನ ಎತ್ತಿ ಹಿಡಿದಿತ್ತು. ಕಾರ್ಗಿಲ್ ಯುದ್ಧದಲ್ಲಿ ಜುಬರ್ ಪೋಸ್ಟ್ ಅತ್ಯಂತ ಮಹತ್ವದ್ದಾಗಿತ್ತು. ಇದನ್ನ ಪಾಕಿಸ್ತಾನದಿಂದ ಮರು ವಶಪಡಿಸಿಕೊಂಡು ಇಡೀ ಕಾರ್ಗಿಲ್ ಮರುವಶಕ್ಕೆ ನಾಂದಿ ಹಾಡಿತು. ಜುಬರ್ ಪೋಸ್ಟ್ನಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರಲ್ಲಿ ಗುಜರಾತ್ನ ಶೈಲೇಶ್ ಕುಮಾರ್ ಕೂಡ ಒಬ್ಬರು. ಇವರ ಧೈರ್ಯ ಸಾಹಸದ ರೋಮಾಂಚನಕಾರಿ ಸ್ಟೋರಿ ಎಂದಿನ ಜೈ ಹಿಂದ್ ಸನ್ಮಾನ್ನಲ್ಲಿ. ಗುಜರಾತ್ನ ಸಬರ್ಕಾಂತ್ ಜಿಲ್ಲೆಯ ಗುಡ್ಡಗಾಡು ಪ್ರದೇಶ ಪಂಚಮಹಲ್ ಕುಗ್ರಾಮದಲ್ಲಿ ಜನಿಸಿದ ಶೈಲೇಶ್ ಕುಮಾರ್ ಬಾಲ್ಯದಲ್ಲೇ ಸೈನಿಕನಾಗುವ ಕನಸನ್ನು ಹೊತ್ತವರು. ತಂದೆ, ತಾಯಿ, 4 ಮಂದಿ ಸಹೋದರರು ಮತ್ತು 1 ಸಹೋದರಿಯರ ತುಂಬು ಕುಟುಂಬ ಶೈಲೇಶ್ ಅವರದ್ದು. ಆದರೂ ಕಡು ಬಡತನದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ರು. ಮಗ ಸೇನೆ ಸೇರುವುದು ತಂದೆ ತಾಯಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೂ ದೇಶ ಸೇವೆಯ ಕನಸು ನನಸಾಗಿಸಲು ಭಾರತೀಯ ಸೇನೆಯನ್ನು ಸೇರಿಯೇ ಬಿಟ್ರು. ಭಾರತೀಯ ಸೇನೆ ಬಿಹಾರದ 1ನೇ ರೆಜಿಮೆಂಟ್ನ ಸೈನಿಕನಾಗಿ ಸೇರಿದ ಶೈಲೇಶ್ ದೇಶ ಸೇವೆಯ ಗುರಿಯನ್ನು ತಲುಪಿಯೇ ಬಿಟ್ರು. ಅದು 1999ರ ಮೇ ತಿಂಗಳು. ಪಾಕಿಸ್ತಾನವು ಕಾರ್ಗಿಲ್ನಲ್ಲಿ ಭಾರತದ ಪ್ರದೇಶವನ್ನು ಆಕ್ರಮಿಸಿಕೊಂಡಿತ್ತು. ಮೇ ತಿಂಗಳ 2ರಂದು ಕಾರ್ಗಿಲ್ನಲ್ಲಿ ಪಾಕಿಸ್ತಾನ ಸೈನಿಕರ ಚಲನವಲನಗಳನ್ನು ನೋಡಿದ್ದ ಕುರಿಗಾಹಿ ತಾಶಿ ಭಾರತೀಯ ಸೇನೆಗೆ ಸುದ್ದಿ ಮುಟ್ಟಿಸಿದ್ರು. ಆಗ ಶುರುವಾಯಿತು ಕಾರ್ಗಿಲ್ ವಾರ್. ಭಾರತೀಯ ಯೋಧರಿಗೆ ಸರಿಸಾಟಿಯಾಗದ ಪಾಕ್ ಸೈನಿಕರು ಒಂದೊಂದೇ ಪ್ರದೇಶವನ್ನು ಖಾಲಿ ಮಾಡತೊಡಗಿದ್ರು. ನಾನು ತುಂಬಾ ದುಃಖದಲ್ಲಿದ್ದೇನೆ. ಕೂಲಿ ಮಾಡಿ ಪರಿವಾರದವರನ್ನ ಸಾಕುತ್ತಿದ್ದೇನೆ. ಅವನು ಕಾರ್ಗಿಲ್ನಲ್ಲಿ ಹುತಾತ್ಮನಾಗಿದ್ದ. 10-12 ದಿನಗಳ ನಂತರ ಅವನ ಮೃತದೇಹ ಮನೆಗೆ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಅವನು ಹುತಾತ್ಮನಾಗಿದ್ದಾನೆ ಅಂತ.
ಜುಲೈ 3ರಂದು ಟೈಗರ್ ಹಿಲ್ಸ್ನಲ್ಲಿ ಮತ್ತೆ ತ್ರಿವರ್ಣ ಧ್ವಜ ಏರಿಸಿದ ಭಾರತೀಯ ಯೋಧರು ದ್ರಾಸನ್ನು ಮತ್ತೆ ತಮ್ಮದಾಗಿಸಿಕೊಂಡರು. ಇನ್ನು ಜುಬರ್ ಹಿಲ್ಸ್ ಬಾಕಿ ಇತ್ತು. ಇದನ್ನು ವಶಪಡಿಸಿಕೊಳ್ಳುವ ಹೊಣೆ ಬಿಹಾರ್ 1ನೇ ರೆಜಿಮೆಂಟ್ನದ್ದಾಗಿತ್ತು. ಇದೇ ರೆಜಿಮೆಂಟ್ನಲ್ಲಿದ್ದರು ಗುಜರಾತ್ನ ಹುತಾತ್ಮ ಶೈಲೇಶ್. ಛಲ, ಸಾಹಸ, ಧೈರ್ಯದೊಂದಿಗೆ ದೇಶದ ರಕ್ಷಣೆಗಾಗಿ ಪಣ ತೊಟ್ಟಿದ್ದ ಅವರು ಯುದ್ಧ ಭೂಮಿಯಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ. ಶತ್ರುಗಳ ಮೇಲೆ ಗುಂಡಿನ ಸುರಿಮಳೆಗೈದ ಶೈಲೇಶ್ ಅವರ ಮನದಲ್ಲಿದ್ದದ್ದು ದೇಶ ಸೇವೆ ಮಾತ್ರ. ಗುಂಡಿನೊಂದಿಗೆ ಗ್ರೆನೇಡ್ ದಾಳಿಯನ್ನು ನಡೆಸಿದ್ರು ಅವರು. ಗ್ರೆನೇಡ್ ದಾಳಿಯಿಂದ ಹಲವು ಶತ್ರು ಸೈನಿಕರ ಸಾವಿಗೂ ಕಾರಣರಾದರು ಶೈಲೇಶ್. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಶತ್ರುಗಳನ್ನು ಮಸಣಕ್ಕೆ ಅಟ್ಟಿದ ಶೈಲೇಶ್ ಗುಂಡಿನೇಟಿನಿಂದ ತೀವ್ರವಾಗಿ ಗಾಯಗೊಂಡಿದ್ರು. ದೇಶದ ಗಡಿ ರಕ್ಷಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಲೇ ಪ್ರಾಣತ್ಯಾಗ ಮಾಡಿದ ಶೈಲೇಶ್ ಮರಳಿ ಬಾರದ ಲೋಕಕ್ಕೆ ಪಯಣಿಸಿದ್ರು. ಪಾರ್ಥಿವ ಶರೀರ ಗ್ರಾಮಕ್ಕೆ ಬಂದಾಗಲೇ ತಾಯಿಗೆ ಗೊತ್ತಾಗಿದ್ದು ಮಗನ ಬಲಿದಾನ. ನನಗೆ 4 ಜನ ಮಕ್ಕಳು. ಒಬ್ಬ ಕಾರ್ಗಿಲ್ನಲ್ಲಿ ಹುತಾತ್ಮನಾದ. ಇನ್ನೊಬ್ಬ ಮಗ ಕೂಡ ಹಿಮಾಚಲ್ನಲ್ಲಿ ನಡೀತಾ ಇದ್ದಂಥ ಕಾರ್ಗಿಲ್ ಯುದ್ಧದಲ್ಲಿ 1999ರಲ್ಲಿ ಹುತಾತ್ಮನಾದ. ಸರ್ಕಾರದಿಂದ ಸ್ವಲ್ಪ ಸಹಾಯ ಕೂಡ ಸಿಕ್ತು. ತಂದೆ ತಾಯಿ, ಓರ್ವ ಸಹೋದರ ಮತ್ತು ಸಹೋದರಿಯನ್ನು ಅಗಲಿದ ಅವರು ದೇಶಕ್ಕಾಗಿ ಬಲಿದಾನ ತೆತ್ತವರೆಂದು ಇತಿಹಾಸದಲ್ಲಿ ಅಜರಾಮರರಾದರು. ಶೈಲೇಶ್ ತ್ಯಾಗ, ಅಪ್ರತಿಮ ಸಾಹಸಕ್ಕೆ ಭಾರತೀಯ ಸೇನೆಯು ಸೇವಾ ಪದಕವನ್ನು ಮರಣೋತ್ತರವಾಗಿ ನೀಡಿ ಸ್ಮರಿಸಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಗುಜರಾತ್. ಹೇಗೆ ಪ್ರತಿ ಕ್ಷಣವೂ ಕೂಡ ದೇಶ ಸೇವೆಯನ್ನೇ ಉಸಿರಾಗಿಸಿಕೊಂಡು ಎಷ್ಟೋ ಜನ ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ. ಅಂತಹ ಸೈನಿಕರಿಗೆ ನಮನವನ್ನ ಸಲ್ಲಿಸುವಂತಹ ಕೆಲಸವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಇದು ಜೈ ಹಿಂದ್ ಸನ್ಮಾನ್, ಕೋ-ಪವರ್ಡ್ ಬೈ ಐಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೋಥಾಸ್ ಕಾಫಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಬಿಜೆಪಿ ಈಗಾಗಲೇ ಸ್ವತಂತ್ರವಾಗಿ ಸರ್ಕಾರ ನಡೆಸ್ತಾ ಇದೆ. ಬಿಜೆಪಿಗೆ ಸರ್ಕಾರ ನಡೆಸಲು ಯಾವುದೇ ಕೊರತೆ ಇಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಈಗಾಗಲೇ ಸ್ವತಂತ್ರವಾಗಿ ಸರ್ಕಾರವನ್ನ ನಡೆಸ್ತಾ ಇದೆ. ಬಿಜೆಪಿಗೆ ಸರ್ಕಾರ ನಡೆಸಲು ಯಾವುದೇ ಕೊರತೆ ಇಲ್ಲ. ಇಂತಹ ಸಂದರ್ಭದಲ್ಲಿ ಜೆಡಿಎಸ್ ಅನ್ನ ಬಿಜೆಪಿ ಪಕ್ಷದ ಜೊತೆ ವಿಲೀನ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ನನ್ನ ಬಗ್ಗೆ ವೈಯಕ್ತಿಕ ವಿಶ್ವಾಸ ಇಟ್ಕೊಂಡಿದ್ದಾರಷ್ಟೇ, ವೈಯಕ್ತಿಕ ವಿಶ್ವಾಸಕ್ಕೂ ಮೈತ್ರಿಗೂ ಸಂಬಂಧ ಇಲ್ಲ ಅಂತ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮೈತ್ರಿ ವಿಚಾರ ಬಂದ್ರೆ ಆ ಸಂದರ್ಭದಲ್ಲಿ ನಾವು ನಿರ್ಧಾರವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಹೇಳಿದ್ದಾರೆ. ಆ ಸಂದರ್ಭಕ್ಕೆ ತಕ್ಕಂತೆ ತೀರ್ಮಾನ ಮಾಡಬೇಕಾಗುತ್ತೆ. ಈಗಲೇ ಏನನ್ನು ಕೂಡ ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ. ಆದರೆ ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡುವ ಪ್ರಶ್ನೆಯೇ ಇಲ್ಲ. ಆದರೆ ಸಂದರ್ಭ ಏನಾದರೂ ಬಂದ್ರೆ ಆ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಬಹುದು. ಆಗಿನ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಿಜೆಪಿಯಲ್ಲಿ ಇವತ್ತು ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದೆ. ರಾಜ್ಯದಲ್ಲಿ ಅವರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದೆ ಇದ್ದಾಗ ಈಗ ನಮ್ಮ ಪಕ್ಷದ ಮರ್ಜರ್ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಇದನ್ನೇ ಉದ್ಭವ ಆಗೋದಿಲ್ಲ. ಯಾತಕ್ಕೆ ಈ ರೀತಿ? ಅದು ಅರವಿಂದ್ ಲಿಂಬಾವಳಿ ಅವರು ನನ್ನ ಬಗ್ಗೆ ವಿಶೇಷವಾದ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಬಿಜೆಪಿನಲ್ಲಿ ಹಲವಾರು ನಾಯಕರು ನನ್ನ ಜೊತೆನಲ್ಲಿ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಅದರಲ್ಲಿ ಏನು ಯಾವುದೇ ರೀತಿಯಲ್ಲಿ ನಾನು ಹೇಳ್ತಕ್ಕಂಥದ್ದೇನಲ್ಲ, ವೈಯಕ್ತಿಕವಾದಂತ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇಲ್ಲಿ ಈಗ ಆ ವೈಯಕ್ತಿಕವಾದಂತ ವಿಶ್ವಾಸಕ್ಕೂ ಪಕ್ಷ ಮರ್ಜ್ ಮಾಡತಕ್ಕಂಥದ್ದಕ್ಕೂ ಸಂಬಂಧ ಇಲ್ಲ. ಕೆಲವು ಹಿಂದೆ ಚರ್ಚೆಗಳು ಬಂದಿರತಕ್ಕಂಥದ್ದು ಬೇರೆ. ಇದೆಲ್ಲ ಹಿಂದಿನ ಕೆಲವು ಚರ್ಚೆಗಳ ಬಗ್ಗೆ ಈಗ ಏನು ನಡೀತಾ ಇದೆ ಆ ರೀತಿಯ ಒಂದು ವಾತಾವರಣ ಯಾವುದೂ ಇಲ್ಲ ಮೇಡಮ್. ಜೊತೆಗೆ ಜೆಡಿಎಸ್ ಪಕ್ಷದ ವಿಲೀನ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಒಂದು ವೇಳೆ ಮುಂದೊಂದ್ ದಿನ ಮೈತ್ರಿ ಸರ್ಕಾರಕ್ಕೆ ಏನಾದ್ರೂ ಮೈತ್ರಿ ಮಾಡ್ಕೊಳ್ಳೋ ಬಗ್ಗೆ ಏನಾದ್ರೂ ನಿಮ್ಗೆ ಆಹ್ವಾನ ಬಂದ್ರೆ ಏನ್ ಮಾಡ್ತೀರಾ ಸರ್? ಅದು ನೋಡೋಣಮ್ಮ, ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡ್ತೀವಿ ನಾವು. ಓಕೆ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಹಲವಾರು ಬಾರಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದಾಗ ಈಗ ಮೈತ್ರಿಯ ವಿಷಯ ಬಂದಾಗ ಆಪ್ಷನ್ಗಳಿರುತ್ತೆ. ಈಗ ನೋಡಿ, ಇದೇ ಸಿದ್ದರಾಮಯ್ಯನವರು 2018 ಚುನಾವಣೆಯಲ್ಲಿ
JDS ಪಕ್ಷವನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ರಾಹುಲ್ ಗಾಂಧಿ ಕೈಲೇ ಭಾಷಣ ಮಾಡ್ತಿದ್ರು. ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಕೊಂಡ್ ಬಂದ್ರು. JDS ಪಕ್ಷಕ್ಕೆ ಮತ ಕೊಟ್ರೆ ಬಿಜೆಪಿ ಕೊಟ್ಟಾಗೆ ಅಂತ ಹೇಳಿ ಅದೇ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ದೇವೇಗೌಡರು ಮನೆ ಬಾಗಿಲಿಗೆ ಬಂದು ನಾವಿಬ್ರು ಸೇರಿ ಸರ್ಕಾರ ಮಾಡ್ಬೇಕು ಅಂತ ಬಂದ್ರು. ಸಿದ್ದರಾಮಯ್ಯನವರು JDS ಪಕ್ಷವನ್ನ ಬಿಜೆಪಿ ಬಿ ಟೀಮ್ ಅಂತ ಪದೇ ಪದೇ ಏನ್ ಹೇಳ್ತಾರೆ, ಆ ರೀತಿ ನಾವು ಬಿಜೆಪಿ ಬಿ ಟೀಮ್ ಆಗಿದ್ರೆ ಅವತ್ತು ಸಿದ್ದರಾಮಯ್ಯನವ್ರ ಜೊತೆ, ಸಿದ್ದರಾಮಯ್ಯನವರೆಲ್ಲ ನನಗೆ ಬಿಡಿ ಬಂದಿದ್ದು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಅವ್ರು ಬಂದ್ರು, ನಾವು ಬಿಜೆಪಿ ಜೊತೆ ಹೋಗ್ತಿದ್ವು, ಕಾಂಗ್ರೆಸ್ ಜೊತೆ ಯಾತಿಗೆ ಸರ್ಕಾರ ಮಾಡ್ತಿದ್ವು. ಮೊನ್ನೆನೂ ಸಹ ಸಿದ್ದರಾಮಯ್ಯ ಹೇಳ್ತಾರೆ 29 ಸೀಟಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ದ ಕುಮಾರಸ್ವಾಮಿ ಅಂತ. ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ನಾನು ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ, ಇವ್ರ ಜೊತೆ ಯಾಕೆ ಹೋಗ್ತಿದ್ದೆ ನಾನು. ಅದರಿಂದ ಇಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಕೆಲವು ತೀರ್ಮಾನಗಳಾಗ್ತದೆ. ಸುದ್ದಿ ಮುಂದುವರೆ. ದೊಡ್ಡಪ್ಪನ ಮಗನ ಕೊಲೆಗೆ ಪ್ಲಾನ್ ಮಾಡಲಾಗಿತ್ತು. ನಿರ್ಮಾಪಕ ಉಮಾಪತಿ ದೊಡ್ಡಪ್ಪನ ಮಗನ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಮಾಹಿತಿ ಪಡೆದು 8 ಮಂದಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ನಿರ್ಮಾಪಕ ಉಮಾಪತಿ ದೊಡ್ಡಪ್ಪನ ಮಗನ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಕೊಲೆಗೆ ಸ್ಕೆಚ್ ಹಾಕಿದವರು ಇದೀಗ ಅಂಧರಾಗಿದ್ದಾರೆ. ಮಾಹಿತಿ ಪಡೆದು 8 ಮಂದಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಉಮಾಪತಿ ದೊಡ್ಡಪ್ಪನ ಮಗ ದೀಪಕ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು. ಜಯನಗರ ಪೊಲೀಸರಿಂದ 8 ಮಂದಿ ವಿಚಾರಣೆ ಮಾಡಲಾಗಿದೆ. ಮಂಜುನಾಥ್, ಕರಿಯಾ ಸೇರಿ 8 ಮಂದಿಯನ್ನ ಇದೀಗ ಜಯನಗರ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರೌಡಿ ಶೀಟರ್ ಪಳನಿ ಗ್ಯಾಂಗ್ನ ಮಂಜುನಾಥ್ ಮಾರಣಾಂತಿಕ ಹಲ್ಲೆ ಮಾಡುವ ಬಗ್ಗೆ ಬಾರ್ನಲ್ಲಿ ಚರ್ಚೆ ಮಾಡ್ತಾ ಇದ್ದ. ಮಂಜುನಾಥ್ ಮತ್ತು ಸಹಚರರ ನಡುವೆ ಒಂದು ಮಾತುಕತೆ ನಡೀತಿತ್ತು. ಬಾರ್ನಲ್ಲಿ ಮಾರಣಾಂತಿಕ ಹಲ್ಲೆ ಮಾಡೋ ಬಗ್ಗೆ ಇವರು ಚರ್ಚೆಯನ್ನ ಮಾಡಿರ್ತಾರೆ. ಮಂಜುನಾಥ್ ಮತ್ತು ಆತನ ಸಹಚರರ ನಡುವೆ ಈ ಒಂದು ಕಾನ್ವರ್ಸೇಷನ್ ನಡೆದಿರತ್ತೆ. ಸ್ಕೆಚ್ ಹಾಕ್ತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಬಿಸ್ನೆಸ್ ಮ್ಯಾನ್ ಆಗಿರುವ ದೀಪಕ್ ಅವರನ್ನ ಯಾವ ಕಾರಣಕ್ಕೆ ಕೊಲೆಗೆ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಒಟ್ಟು 8 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಉಮಾಪತಿ ಅವರ ದೊಡ್ಡಪ್ಪನ ಮಗ ದೀಪಕ್ ಅವರ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದಂತಹ ಆರೋಪಿಗಳು ಇದೀಗ ಅಂಧರಾಗಿದ್ದಾರೆ. ಒಟ್ಟಾರೆ ದೀಪಕ್ ಅವರ ಹತ್ಯೆಗೆ ಏನ್ ಕಾರಣ, ಯಾಕೆ ಇವರನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ರು, ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ದೀಪಕ್ ಅವರ ಕೊಲೆಗೆ ಹಳೆ ವೈಷಮ್ಯ ಏನಾದ್ರೂ ಇತ್ತ, ಹೀಗೆ ನಾನಾ ರೀತಿಯಾದಂತಹ ಆಂಗಲ್ಗಳಲ್ಲಿ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. 8 ಮಂದಿ ಅರೆಸ್ಟ್ ಮಾಡಿದ್ದಾರೆ ಜಯನಗರ ಪೊಲೀಸರು. ಮಂಜುನಾಥ್ ಅಂಡ್ ಸಹಚರರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದು ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಉಮಾಪತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಉಮಾಪತಿ ಅವರೇ. ನಮಸ್ತೆ ಮೇಡಮ್. ನಿಮ್ಮ ದೊಡ್ಡಪ್ಪನ ಮಗ ದೀಪಕ್ ಅವರ ಹತ್ಯೆಗೆ ಸ್ಕೆಚ್ ಹಾಕಿದ್ರು, ಸಂಚನ ರೂಪಿಸಿದ್ರು ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ. ಅಲ್ಲಿ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿ ಆಗಿರಬಹುದು? ಏನಾದ್ರೂ ಹಳೆ ವೈಷಮ್ಯ ಆಯ್ತಾ, ವ್ಯವಹಾರದ ಒಂದು ವೈಷಮ್ಯ ಏನಾದ್ರೂ ಇತ್ತಾ? ಇದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಮಾಹಿತಿ ಇದೆಯಾ? ನನಗೆ ನಾನು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದೆ, ನಿನ್ನೆ ಸಾಯಂಕಾಲ ಬಂದೆ, ಇವತ್ತು ನನಗೆ ಗೊತ್ತಾಯ್ತು. ಓಕೆ. ಬಟ್ ಆ ತರದ ಬಿಸ್ನೆಸ್ ಅವ್ರದ್ದು ಇಲ್ಲ. ಆಮೇಲೆ ಮತ್ತೊಂದು ಏನಾಗಿದೆ ಅಂದ್ರೆ ಅವ್ರಿರೋ ಬಿಸ್ನೆಸ್ ಪ್ರೊಫೈಲ್ ಬೇರೆ ಇದೆ. ಸೊ ಹಂಗಿರ್ಬೇಕಾದ್ರೆ ಅವ್ರಿಗೆ ಆ ತರದ ಕಾಂಟ್ಯಾಕ್ಟ್ಸು ಇಲ್ಲ, ಆತರ ಅಲಿಗೇಷನ್ ಮಾಡೋ ತರ ಕ್ಯಾರೆಕ್ಟರ್ ಅಲ್ಲ ಅವ್ರದ್ದು. ನನ್ಗದೇ ಶಾಕ್ ಆಯ್ತು. ಡಿಪಾರ್ಟ್ಮೆಂಟ್ ಅವ್ರಿಗೆ ನ್ಯೂಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡಿದಾರೆ ಅಂತ ಗೊತ್ತಾಯ್ತು. ಬಟ್ ಏನಕ್ಕೆ ಏನು ಅಂತ ನಮ್ಗೆ ಇನ್ನೂ ಫುಲ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ನೀವು ಈ ವಿಚಾರದ ಬಗ್ಗೆ ದೀಪಕ್ ಅವ್ರ ಜೊತೆ ಮಾತಾಡಿದ್ರ, ಅವ್ರೇನಾದ್ರು ಹೇಳಿದ್ರ ನಿಮ್ಗೆ? ನಮ್ಮ ಅಣ್ಣನ್ ಮಾತಾಡಿದ್ರೆ ಅವರು ಶಾಕ್ ಆಗ್ಬಿಟ್ಟಿದ್ದಾರೆ. ಏನಕ್ಕೆ ನನ್ನ ಹೆಸರು ಬರ್ತಾ ಇದೆ ಗೊತ್ತಿಲ್ಲ, ಬಟ್ ದಿನ ಬೆಳಗಾದ್ರೆ ನಮ್ ಕೆಲ್ಸ ನಾವು ನೋಡ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಯಾರ್ಯಾರ ಜೊತೆಲ್ಲ ನಮ್ಮ ಹೆಸರು ಬಂದ್ರೆ ಪಬ್ಲಿಕ್ ಅಲ್ಲೂ ನಮ್ ಇಮೇಜ್ ಡ್ಯಾಮೇಜ್ ಆಗ್ತಿದೆ. ಸೊ ಅಂತೇಳಿ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ. ಸೊ ಬಟ್ ಆ ತರದ್ದು ಕ್ಯಾರೆಕ್ಟರ್ಗಳೆಲ್ಲ ಆಮೇಲೆ ಆತರ ಮಾಡ್ಕೊಳ್ಳೋಂತ ಇದು ಟೈಮು ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಬಟ್ ಏನಕ್ಕೆ ಅವ್ರ ಹೆಸರು ಈ ತರ ಹಂಗೆಲ್ಲ ಬಂದಿದೆ ಗೊತ್ತಿಲ್ಲ. ಅಂದ್ರೆ ಪೊಲೀಸರು ತನಿಖೆಯಿಂದಲೇ ಗೊತ್ತಾಗ್ಬೇಕು ಏನಾಗಿದೆ ಅನ್ನೋದು. ಹೌದೌದು. ಓಕೆ, ಥ್ಯಾಂಕ್ ಯು ಉಮಾಪತಿ ಅವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ನಾಳೆಯಿಂದ ರೂಪ್ಸಾ ಒಕ್ಕೂಟದ ಖಾಸಗಿ ಶಾಲೆಗಳು ಬಂದ್ ಆಗಲಿವೆ. ನಾಳೆಯಿಂದ ಆನ್ಲೈನ್ ಕ್ಲಾಸ್ ಅನ್ನ ಬಂದ್ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿವೆ. ಈ ಕುರಿತಂತೆ ರೂಪ್ಸಾ ಒಕ್ಕೂಟ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಡಿಸೆಂಬರ್ 30ರವರೆಗೆ ಗಡುವನ್ನ ಕೊಟ್ಟಿದ್ದಾರೆ.
ಬೇಡಿಕೆ ಈಡೇರಿಸದಿದ್ರೆ ಜನವರಿ 6ರಿಂದ ಸತ್ಯಾಗ್ರಹ ಚಳವಳಿಯನ್ನ ಮಾಡ್ತೀವಿ. ಸರ್ಕಾರದ ಮುಂದೆ 15 ಬೇಡಿಕೆಯನ್ನ ರೂಪ್ಸಾ ಇಟ್ಟಿದೆ. ರೂಪ್ಸಾ ಅನುದಾನ ರಹಿತ ಶಾಲೆಗಳ ಸಂಘ ಇದೀಗ ಸರ್ಕಾರದ ಮುಂದೆ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಒಂದು ವೇಳೆ ಬೇಡಿಕೆಯನ್ನ ಈಡೇರಿಸದಿದ್ರೆ ನಾವು ಸತ್ಯಾಗ್ರಹವನ್ನ ಮಾಡ್ತೀವಿ ಜನವರಿ 6ರಿಂದ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾಳೆ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ. ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ. ಏನೆಲ್ಲ ಸುತ್ತೋಲೆಗಳನ್ನು ಹೊರಡಿಸಿದಾರೋ ಅದು ಆ ವಿಚಾರವಾಗಿ ಕೋರ್ಟ್ ಮೆಟ್ಟಿಲನ್ನ ಹತ್ತುತ್ತಾ ಇದ್ದೀವಿ. ಓಕೆ, ಇದು ಮೊದಲನೇ ಹಂತದ ಇದು ಹೋರಾಟ. ಅದಕ್ಕೆ ಅವ್ರು ಯಾವುದೇ ಸ್ಪಂದನೆಯನ್ನು ಕೊಡದೇ ಇದ್ದರೆ ಜನವರಿ 6ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸತ್ಯಾಗ್ರಹ ಕೂತ್ಕೊಳ್ತೀವಿ. ಇಡೀ ರಾಜ್ಯಾದ್ಯಂತ ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಬರುತ್ತೆ ಅಲ್ಲಿಗೆ. ಸೊ ಅಲ್ಲಿ ಸತ್ಯಾಗ್ರಹ ಕೂತ್ಕೊಳ್ತೀವಿ. ನಮ್ಮ ಸಮಸ್ಯೆಗಳು ಈಡೇರೋವರೆಗೂ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಕೂತ್ಕೊಳ್ತೀವಿ. ಇದು ನಮ್ಮಲ್ಲಿ ಆಗಿರುವಂತಹ ತೀರ್ಮಾನ. ಇದು ಒಬ್ಬರ ತೀರ್ಮಾನ ಅಲ್ಲ. ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ಏನು ಶಾಲಾ ಪ್ರತಿನಿಧಿಗಳದರೋ ಅಂದರೆ ಸಂಘದ ಪ್ರತಿನಿಧಿಗಳು ಅವರೆಲ್ಲರೂ ಸೇರ್ಕೊಂಡು ಒಟ್ಟು ತೀರ್ಮಾನ ಇದು. ಮೊದಲನೇದಾಗಿ ನಾಳೆ ನಾವು ಆನ್ಲೈನ್ ಮತ್ತು ಆಫ್ಲೈನ್ ನಾಳೆಯಿಂದ ಆನ್ಲೈನ್ ಶಿಕ್ಷಣ ನಿಲ್ಲಿಸೋದಾಗಿ ರೂಪ್ಸಾ ಹೇಳಿದ್ರೆ ನಾವು ಆನ್ಲೈನ್ ಬಂದ್ ಮಾಡಲ್ಲ ಅಂತ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕ್ಯಾಂಪ್ಸ್ ವತಿಯಿಂದ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇವೆ, ನಾವು ನಮ್ಮ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಸ್ಥಗಿತ ಮಾಡೋದಿಲ್ಲ. ನಾವು ಮೊದಲು ಹೇಳಿದ್ದು ಕೇವಲ ಶುಲ್ಕ ಕಟ್ಟದೇ ಇದ್ದವರಿಗೆ ಆನ್ಲೈನನ್ನು ಸ್ಟಾಪ್ ಮಾಡ್ತೀವಿ ಅಂತ. ಆದರೆ ಈಗ ಶಿಕ್ಷಣ ಇಲಾಖೆ ಕೆಲ ಭರವಸೆಗಳು ಕೊಟ್ಟಿದೆ, ಕೆಲ ಆದೇಶಗಳನ್ನ ಮಾಡ್ತಾ ಇದೆ. ಜೊತೆಗೆ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಅವರು ನಮ್ಮ ಸಮಸ್ಯೆಗಳನ್ನು ಸರಿಪಡಿಸ್ತೇವೆ ಅಂತ ಕಾಲಾವಕಾಶ ಕೇಳಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಯಾವುದೇ ಕ್ಯಾಂಪ್ಸಿನ ಸದಸ್ಯ ಶಾಲೆಗಳು ಶಾಲೆಯ ವ್ಯವಹಾರವನ್ನು ಸ್ಥಗಿತ ಮಾಡಲ್ಲ, ಆನ್ಲೈನನ್ನು ರದ್ದು ಮಾಡಲ್ಲ. ಖಾಸಗಿ ಶಾಲೆಗಳಲ್ಲಿ ಅಧಿಕ ಶುಲ್ಕ ವಸೂಲಿ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಪೋಷಕರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಲ್ಲದೆ ಆರ್ಟಿಇ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪೋಷಕರ ಒಕ್ಕೂಟ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದೆ. ಹಲವಾರು ಪೋಷಕರು ಸಂಘಟನೆಗಳ ಸದಸ್ಯರು ಖಾಸಗಿ ಶಾಲೆಗಳ ವಿರುದ್ಧ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಖಾಸಗಿ ಶಾಲೆ ಒಕ್ಕೂಟಕ್ಕೆ ಸಿಎನ್ಎನ್ ನ್ಯೂಸ್ 18 ಸಹಯೋಗದೊಂದಿಗೆ ಮ್ಯಾಗಿ ದೇಶಕ್ಕಾಗಿ 2 ನಿಮಿಷ ದಿ ಅಗ್ರಿ ಚಾಲೆಂಜ್ ಲಾಭದಾಯಕ ಕೃಷಿ ಬಗ್ಗೆ ಭಾರತದ 26% ಕಾಲೇಜುಗಳ ಯುವಕರ ಮನ ಸೆಳೆದಂತಹ ಕೇಸ್ ಸ್ಟಡಿ ಚಾಲೆಂಜ್. ಈ ವಾರಾಂತ್ಯದಲ್ಲಿ ನೆಟ್ವರ್ಕ್ 18ನ ವಾಹಿನಿಗಳಲ್ಲಿ ಈ ಅಭಿಯಾನದ ಗ್ರ್ಯಾಂಡ್ ಫಿನಾಲೆ ಪ್ರಸಾರವಾಗಲಿದೆ. ಈ ಹಿನ್ನೆಲೆಯಲ್ಲಿ ಮ್ಯಾಗಿ ನೇತೃತ್ವದ ಈ ಅಭಿಯಾನ ಫಲಶ್ರುತಿ ಬಗ್ಗೆ ನೆಸ್ಲೆ ಇಂಡಿಯಾದ ಚೇರ್ಮನ್ ಹಾಗೂ ಎಂಡಿ ಸುರೇಶ್ ನಾರಾಯಣ್ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. Maggi as a brand is very much linked to agriculture, and agriculture is also the segment of our economy which is the most important in terms of occupation and in terms of incomes for a large number of the farming community and the allied community. And therefore it is important that issues around agriculture be addressed with. And what better brand than Maggi to contribute in its own small way to good ideas coming into agriculture, and some of them hopefully, as we will see today, being implemented to a worthy cause. ಹುತಾತ್ಮ ಸೈನಿಕರನ್ನ ಸ್ಮರಿಸೋದು ಎಲ್ಲ ಭಾರತೀಯರ ಜವಾಬ್ದಾರಿ ಅಂತೆಯೇ ಗಣ್ಯರು ಕೂಡ ಸಲಾಂ ಅಂತಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಸಲ್ಯೂಟ್ ಹೇಳಿದ್ದು ಹೀಗೆ. ನಮ್ಮ ದೇಶದ ಸ್ವಾತಂತ್ರ್ಯವನ್ನ, ಗಡಿಯನ್ನ, ನಮ್ಮತನವನ್ನ ಕಾಪಾಡುವಂಥ ಮಹಾಯೋಧರು ನಮ್ಮ ಸೈನಿಕರು. ಅವರು ನಮಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ, ಬಲಿದಾನವನ್ನು ಮಾಡ್ತಾರೆ. ನಾವು ಇದ್ಯಾವುದೂ ನಮ್ಮ ಜೀವನದಲ್ಲಿ ತ್ಯಾಗ, ಬಲಿದಾನ, ಜೀವ ಕೊಡುವಂಥ ಕೆಲಸಗಳು ನಮ್ಮಿಂದ ಯಾರಿಂದನೂ ಮಾಡಲ್ಲ. ಆದರೆ ಈ ಮಾಡ್ತಿರೋಂಥ ಮಹಾಪುರುಷರನ್ನು
ಗೌರವಿಸೋದು ಸತ್ಕರಿಸುವಂಥ ಕೆಲಸ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ಒಂದು ಕರ್ತವ್ಯದ ಪೂರಕವಾಗಿ ನೆಟ್ವರ್ಕ್ 18 ನಮ್ಮ ಯೋಧರ ಬಗ್ಗೆ ಅವರ ಒಂದು ಸಾಧನೆ, ಅವರು ಮಾಡಿದಂಥ ವೀರ ಸಾಹಸಗಳನ್ನು ನಮ್ಮ ಜನರಿಗೆ ಬಳಿ ಕೊಂಡೊಯ್ತಾ ಇದ್ದಾರೆ. ತಮ್ಮ ದೃಶ್ಯ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸ್ತಿದ್ದಾರೆ. ಪರಮ ವೀರ ಚಕ್ರದ ಬಗ್ಗೆ ಮತ್ತು ವೀರ ಚಕ್ರ ಮತ್ತು ಅಶೋಕ ಚಕ್ರ ಈ ರೀತಿ ಹಲವಾರು ಅವರು ಮಹಾನ್ ಸಾಧನೆಗಳನ್ನು ಮಾಡಿರೋ ಕಾರಣಕ್ಕಾಗಿ ಅವರಿಗೆ ಸಿಕ್ಕಿರುವಂಥ ಸನ್ಮಾನ ಗೌರವಗಳನ್ನು ಜನರ ಜೊತೆ ಹಂಚುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ನೋಡಿ ವೀಕ್ಷಿಸಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಮ್ಮ ಕರ್ತವ್ಯ, ನಮ್ಮ ವೃತ್ತಿಯಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉತ್ತಮ ಜೀವನ ಸಮಾಜಕ್ಕಾಗಿ ನಮ್ಮ ಕಾರ್ಯದ ಮೂಲಕ, ನಮ್ಮ ಕೆಲಸದ ಮೂಲಕ ನಾವು ಈ ಒಂದು ಮಹಾಯೋಧರ ಒಂದು ಪ್ರೇರೇಪಣೆಯಿಂದ ನಾವು ಸಮಾಜಕ್ಕೆ ಅರ್ಪಿಸ್ಕೊಳ್ಳೋಣ ಅಂತ ನಾನು ಈ ಸಂದರ್ಭದಲ್ಲಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಇದು ಜೈ ಹಿಂದ್ ಸನ್ಮಾನ್ ಕೋ-ಪವರ್ಡ್ ಬೈ IB ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11 ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೊಥಾಸ್ ಕಾಫಿ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.